ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಪೆಪ್ಪರ್ ಫಿಶ್ ಫ್ರೈ ಮಾಡ್ತೀನಿ ನೋಡಿ. ಕಟ್ಲಾ ಫಿಶ್ ಇದು ತುಂಬ ಚೆನ್ನಾಗಿದೆ. ಇದು ಫಿಶ್ಶು ಕಟ್ಲಾ ಫಿಶ್ಶು. ಫಸ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕಿ ಸಾಲ್ಟ್ ಉಪ್ಪು ಎಷ್ಟು ಬೇಕಾ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಈ ಥರ ಮಾಡಿದರೆ ಇವಾಗ ಉಪ್ಪು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಏನಿಲ್ಲ ಅಂದರೆ ಈ ಫಿಶ್ಶು ಅರ್ಧ kg ಮೇಲೆ ಇದೆ. ಇವಾಗ ನಾನು ಪೆಪ್ಪರ್ ಹಾಕ್ಕೊಳ್ಳೋಣ. ಇದಕ್ಕೆ ಮೇಯ್ನ್ ಪೆಪ್ಪರ್. ಏನಿಲ್ಲ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಬೇಕಾಗುತ್ತೆ. ಇಷ್ಟು ಪೆಪ್ಪರ್ ಬೇಕಾಗುತ್ತೆ. ನಿಂಬೆಹಣ್ಣು ಒಂದು ನಿಂಬೆಹಣ್ಣು ಬೇಕಾಗುತ್ತೆ. ಈ ಚಳಿಗೆ ಭಾಳ ಚೆನ್ನಾಗಿರುತ್ತೆ. ಇದಕ್ಕೊಂದು ಚಟ್ನಿ ಮಾಡಿದ್ದೀನಲ್ಲ, ಏನಿಲ್ಲ ಅಂದರೆ ಒಂದು 1/4 ಗಂಟೆನಾದರೂ ಒಂದು 20 ನಿಮಿಷನಾದರೂ ನೆನಿಬೇಕಿದು ಮೀನು. ಇವಾಗೂ ಅಷ್ಟೇ ಹಿಂಗೆ ಮಾಡಿದರೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ, ನೀಟಾಗಿ ಹಚ್ಕೊಂಡಿದ್ದೀನಿ. ನೋಡಿದ್ರೆ ಪೆಪ್ಪರ್ ಎಲ್ಲ ಕಡೆ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಮುಚ್ಚಿಬಿಟ್ಟು ಒಂದು 20 ನಿಮಿಷ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ನೆನೆಯುತ್ತೆ. ಆಮೇಲೆ ಎತ್ಬಿಟ್ಟು ಫ್ರೈ ಮಾಡೋದು. ಫಿಶ್ ಫ್ರೈ ಜೊತೆಗೆ ಒಂದು ಚಟ್ನಿ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. ಸುಟ್ಟಿರೋದು ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್ಮು, ಇದು ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೋಬೇಕು. ಆಮೇಲೆ ಮೊಸರು 1-2 ಟೇಬಲ್ ಸ್ಪೂನು. ಇದು ಬೆಳ್ಳುಳ್ಳಿ ಸುಟ್ಟಿಕ್ಕಿರೋದು, ಒಂದು ಬೆಳ್ಳುಳ್ಳಿ, ಉಪ್ಪು, ಮೊಸರು 2ರಿಂದ 3 ಸ್ಪೂನ್ ಮೊಸರು, ಕಾಳು ಮೆಣಸು ಅರ್ಧ ಸ್ಪೂನು, ಕ್ಯಾಪ್ಸಿಕಮ್ ಸುಟ್ಟಿರೋಂಥ ಕ್ಯಾಪ್ಸಿಕಮ್ಮು. ಇವಾಗ ಸ್ಪ್ರಿಂಗ್ ಆನಿಯನ್ನು 1 ಹಿಡಿಯುವಷ್ಟು ಸ್ಪ್ರಿಂಗ್ ಆನಿಯನ್ನು ಇವಾಗ ರುಬ್ಕೋಬೇಕು ಅಷ್ಟೇ. ಈ ಚಟ್ನಿ ರೆಡಿ. ತವ ಇಟ್ಟಿದ್ದೀನಿ ಮೀನು ಫ್ರೈಗೆ. ಅರ್ಧ ಗಂಟೆ ಒಂದು 20 ನಿಮಿಷ ಮೇಲೇ ಆಗಿದೆ. ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, ಇಷ್ಟು ಎಣ್ಣೆ ಬೇಕು. ಮೀನು ಚೆನ್ನಾಗಿ ನೆಂದಿದೆ. ಇವಾಗ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡೋಣ, ಒಂದು 5 ನಿಮಿಷ. ಚೆನ್ನಾಗಿ ಬೆಂದ್ಬಿಡುತ್ತೆ ಮುಚ್ಚಿಟ್ಬಿಟ್ರೆ. ನೋಡಿ ಇದೇನು ಹಿಡ್ಕೊಳಲ್ಲ. ಎಷ್ಟು ನೀಟಾಗಿ ತಿರ್ಸ್ಕೋಬೋದು. ಇವಾಗೇನು ಲಿಡ್ ಕ್ಲೋಸ್ ಮಾಡೋದೇನು ಬೇಡ, ಮುಚ್ಚೋದೇನು ಬೇಡ, ಹಂಗೆ ಬೇಯಿಸ್ಬೇಕು. ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನೀಟಾಗಿ. ಥರ ಅದಿಮೆ ನಿಧಾನಕ್ಕೆ ಅದನ್ನು ಬೇಕು, ಯಾಕಂದರೆ ಮೀನು ಇದು ಬಿಚ್ಕೊಂಡ್ಬಿಡ್ತಾವೆ ಈ ಥರ. ನೋಡಿದ್ರೆ ಈ ಥರ ರೋಸ್ಟ್ ಮಾಡ್ಕೋಬೇಕು. ಚೆಂದಾಗಿ ರೋಸ್ಟ್ ಆಗಿರ್ಬೇಕು ಮೀನು. ಮೀನು ರೆಡಿಯಾಗಿದೆ. ಇದನ್ನ ಇವಾಗ ಸರ್ವ್ ಮಾಡ್ತೀನಿ ನಾನು. ನೋಡಿದ್ರ ಫಿಶ್ ರೆಡಿಯಾಗಿದೆ. ಮೆಣಸುಕಾಳು ಹಾಕ್ಬಿಟ್ಟು ಪೆಪ್ಪರ್ ಫಿಶ್ ಫ್ರೈ ಸೂಪರಾಗಿ ರೆಡಿಯಾಗಿದೆ. ಚಟ್ನಿನೂ ಸೂಪರಾಗಿ ರೆಡಿಯಾಗಿದೆ. ಟೇಸ್ಟ್ ಮಾಡಿ ನೋಡೋದು ಇವಾಗ ನಾವು.